ಇವತ್ ನಾವೆಲ್ಲ ಸೇರ್ಕೊಂಡು ಸಂಧ್ಯಾ ಪಾವಿ ಇಬ್ರೇ ಬಿಲ್ ಪೇ ಮಾಡ್ಬೇಕು ಅಂತ ಪ್ರ್ಯಾಂಕ್ ಮಾಡ್ಬೇಕು. ನೀವು ಕರ್ಕೊಂಬಾರೆ. ರಾತ್ರಿ ಹೋಟ್ಲಲ್ಲಿ ಊಟ ತಿನ್ಬೇಕು ಅಂತ ಹೆವಿ ಡಿಸ್ಕಷನ್ ಆಗ್ತಾ ಇತ್ತು. ಕೊನೆಗೆ ಫಿಕ್ಸ್ ಆದ್ಮೇಲೆ ಪೆಟ್ರೋಲ್ ಬಗ್ಗೆ ಮಾತುಕತೆ ಸ್ಟಾರ್ಟ್ ಆಯ್ತು. ಹೆಂಗೋ ಹೋಗೋದು ಹೋಗ್ತಿದೀವಿ, ಕಷ್ಟಪಟ್ಟು 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೆ. ಈಗ ಪೆಟ್ರೋಲ್ ಇರಲ್ಲ, ಸೊ ನಾನು ಪೆಟ್ರೋಲ್ ಕಾಸು ಹಾಕ್ಬೇಕು. ಸೊ ನಾನು ಹಾಕಲ್ವಂತೆ. ಇವಾಗ ನಾನು ರಿವರ್ಸ್ ತಗೊಂತೀನಂತೆ, ತೇಜ ರಿವರ್ಸ್ ತಗೊಂತಾನಂತೆ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ದಿನ ಹೇಳ್ದ ಅಂತ ಹೋಯ್ತಾ ಇಲ್ಲ ಅಂತಿದ್ರೆ ಯೂಟನ್ನೇ ಇವಾಗ. ವಾವ್ ನೈಸ್. ನನಗೆ ಭಯ ಆಗೋಯ್ತು ಗೈಸ್. ಹೆಣ್ಣುಗಳ ನೀಕಿ ಎಷ್ಟು ಬಟ್ಕು. ಬುಲೆಟ್ ಸೌಂಡ್ ಶಾಕ್ ಆಗಿತ್ತು ಸಂಧ್ಯಾ. ಒಂದ್ ಸ್ವಲ್ಪ ಒಳ್ಳೆ ಮಾತುಗಳನ್ನ ಬುಲೆಟ್ ಓಡಿಸೋದ್ ಬಗ್ಗೆ ಹೇಳಿದಾಳೆ. ಆಕ್ಚುಲಿ ಈ ತರ ಎಲ್ಲ ಮಾಡಿದ್ರೆ ಹುಡುಗಿರ್ ಬೀಳಲ್ಲ, ಹುಡುಗಿರ್ಗೆ ಅದು ಫೀಲಿಂಗ್ ಬಂದ್ಬಿಡುತ್ತೆ. ಹುಡುಗಿರ್ಗೆ ಅದೆಲ್ಲ ಇಷ್ಟ. ಹುಡುಗಿರ್ಗೆ ಅವಳ ಥಿಯರಿನೆಲ್ಲ ಕೇಳಕ್ಕೆ ಒಂದ್ 20 ಸೆಕೆಂಡ್ ಎಕ್ಸ್ಟ್ರಾ ಆಗುತ್ತೆ. ಅಕಸ್ಮಾತ್ ಏನಾದ್ರು ಫುಲ್ ಕೇಳ್ಬಿಟ್ರೆ ಹುಡುಗಿರ್ ಬಗ್ಗೆ ಒಂದ್ ಸೀಕ್ರೆಟ್ ಟ್ರಿಕ್ಸ್ ಅನ್ಲಾಕ್ ಆಗ್ಬಿಡುತ್ತೆ. ಕೊನೆಗೊಂದು ಹೋಟ್ಲಿಗೆ ಹೋದ್ವಿ, ಪ್ಲಾನ್ ಮಾಡಿದ್ವಿ, ಪ್ರ್ಯಾಂಕ್ ಮಾಡಿದ್ವಿ. ಆದ್ರೆ ಹೋಟ್ಲು ಮುಂದೆ ಗಾಡಿ ನಿಲ್ಸಿದ್ವಿ. ಅದನ್ನ ಬಚ್ಚಿಕ್ದೇ ಇರೋದಕ್ಕೆ ಸಂಜಿಂಗ್ ಡೌಟ್ ಬಂದ್ಬಿಡ್ತು. ಅದರಿಂದ ನಾವು ಸಿಗಾಕೊಂಡ್ಬಿಟ್ವಿ. ಆದ್ರೆ ಸಂಜಿಂಗ್ ಇದು ಪ್ರ್ಯಾಂಕ್ ಅಂತ ಗೊತ್ತಾಗಿಲ್ಲ. ಸೊ ಪ್ರ್ಯಾಂಕ್ ಸಕ್ಸಸ್ಫುಲ್. ಫುಲ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ಹಂಗೆ ಹೋಗಿ ಚೆಕ್ಔಟ್ ಮಾಡಿ. ವಿಡಿಯೋ ತುಂಬಾ ದಿವಸ ಆಗಿರೋದಕ್ಕೆ ಫಾಲೋವರ್ಸ್ ಕಮ್ಮಿ ಆಗ್ತಾ ಇದ್ದಾರೆ. ಫಾಲೋ ಮಾಡಿ ಗೈಸ್. ಪೀಸ್. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.